ಹರೇ ಕೃಷ್ಣ. 18ನೆಯ ಸರ್ಗ. ಋಷ್ಯಶೃಂಗರು ರಾಜರು ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣ ಮಾಡಿದ್ದು, ರಾಣಿಯರೊಂದಿಗೆ ದಶರಥನು ಪುರಪ್ರವೇಶಿಸಿದ್ದು, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರ ಜನನ, ಮಕ್ಕಳ ಶೀಲ ಸ್ವಭಾವಗಳ ಮತ್ತು ಗುಣಗಳ ವರ್ಣನೆ, ದಶರಥನ ಸಭೆಗೆ ವಿಶ್ವಾಮಿತ್ರರ ಆಗಮನ. ದಶರಥನು ಪುತ್ರ ಪ್ರಾಪ್ತಿಗಾಗಿ ಆರಂಭಿಕ ಅಶ್ವಮೇಧ ಯಾಗ ಹಾಗೂ ಪುತ್ರ ಕಾಮೇಷ್ಟಿಯು ಮುಗಿದು, ದೇವತೆಗಳೆಲ್ಲರೂ ತಮ್ಮ ತಮ್ಮ ಹವಿರ್ಭಾಗವನ್ನು ಸ್ವೀಕರಿಸಿ ಸ್ವಸ್ಥಾನಗಳಿಗೆ ತೆರಳಿದರು. ದೀಕ್ಷಾನಿಯಮ ಮುಗಿದಾಗ ರಾಜನು ತನ್ನ ರಾಣಿಯರೊಂದಿಗೆ, ಸೇವಕರೊಂದಿಗೆ, ವಾಹನಗಳೊಂದಿಗೆ ಅಯೋಧ್ಯಪುರಿಯನ್ನು ಪ್ರವೇಶಿಸಿದನು. ಯಜ್ಞಕ್ಕಾಗಿ ಬಂದ ಬೇರೆ ಬೇರೆ ದೇಶದ ರಾಜರೂ ಕೂಡ ಮಹಾರಾಜ ದಶರಥನಿಂದ ಸಮ್ಮಾನಿತರಾಗಿ ಮುನಿವರ ವಸಿಷ್ಠರನ್ನು ಹಾಗೂ ಋಷ್ಯಶೃಂಗರನ್ನು ವಂದಿಸಿ ಸಂತೋಷದಿಂದ ತಮ್ಮ ತಮ್ಮ ದೇಶಗಳಿಗೆ ತೆರಳಿದರು. ಶ್ರೀಮಂತರಾದ ರಾಜರ ಸೈನ್ಯಗಳಿಗೆ ದಶರಥನು ನೂತನ ವಸ್ತ್ರಾದಿಗಳನ್ನು ಇತ್ತು ಸತ್ಕರಿಸಿದನು. ಅವುಗಳನ್ನು ಧರಿಸಿ ಸಂತೋಷದಿಂದ ತೆರಳುತ್ತಿದ್ದ ರಾಜರ ಸೈನ್ಯಗಳು ವಿಶೇಷವಾಗಿ ಶೋಭಿಸಿದವು. ಆ ರಾಜರನ್ನು ಬೀಳ್ಕೊಟ್ಟು ಶ್ರೀಮಾನ್ ಮಹಾರಾಜ ದಶರಥನು ಶ್ರೇಷ್ಠ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ತನ್ನ ಅರಮನೆಯನ್ನು ಪ್ರವೇಶಿಸಿದನು. ರಾಜನಿಂದ ಅತ್ಯಂತ ಸಮ್ಮಾನಿತರಾದ ಋಷ್ಯಶೃಂಗ ಮುನಿಗಳು ಶಾಂತಾಳೊಂದಿಗೆ ತನ್ನ ಸ್ಥಾನಕ್ಕೆ ಹೊರಟು ಹೋದರು. ಆಗ ಸೇವಕರ ಸಹಿತ ಧೀಮಂತನಾದ ದಶರಥನು ಸ್ವಲ್ಪ ದೂರದವರೆಗೆ ಅವರ ಹಿಂದೆ ಹಿಂದೆ ಹೋಗಿ ಬೀಳ್ಕೊಟ್ಟನು. ಈ ಪ್ರಕಾರ ಆ ಎಲ್ಲ ಅತಿಥಿಗಳನ್ನು ಬೀಳ್ಕೊಟ್ಟು ಸಫಲ ಮನೋರಥನಾದ ದಶರಥನು ಪುತ್ರೋತ್ಪತ್ತಿಯನ್ನು ನಿರೀಕ್ಷಿಸುತ್ತಾ ಬಹಳ ಸುಖದಿಂದ ಇರತೊಡಗಿದನು. ಯಜ್ಞ ಸಮಾಪ್ತಿಯ ಬಳಿಕ 6 ಋತುಗಳು ಕಳೆದು ಹೋದಾಗ 12ನೆಯ ತಿಂಗಳಾದ ಚೈತ್ರದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರ ಹಾಗೂ ಕರ್ಕಾಟಕ ಲಗ್ನದಲ್ಲಿ ಕೌಸಲ್ಯಾದೇವಿಯು ದಿವ್ಯ ಲಕ್ಷಣಗಳಿಂದ ಕೂಡಿದ ಸರ್ವಲೋಕವಂದಿತ ಜಗದೀಶ್ವರ ಶ್ರೀರಾಮನಿಗೆ ಜನ್ಮ ನೀಡಿದಳು. ಆಗ ಸೂರ್ಯ, ಮಂಗಳ, ಶನಿ, ಗುರು ಮತ್ತು ಶುಕ್ರ ಈ 5 ಗ್ರಹಗಳು ತಮ್ಮ ತಮ್ಮ ಉಚ್ಚ ಸ್ಥಾನದಲ್ಲಿ ಇದ್ದರು. ಲಗ್ನದಲ್ಲಿ ಚಂದ್ರನೊಡನೆ ಬೃಹಸ್ಪತಿ ವಿರಾಜಮನಾಗಿದ್ದನು. ಜೈ ಶ್ರೀರಾಮ್. ವಿಷ್ಣು ಸ್ವರೂಪವು ಪಾಯಸದ ಅರ್ಧ ಭಾಗದಿಂದ ಪ್ರಕಟವಾಗಿತ್ತು. ಕೌಸಲ್ಯೆಯ ಪುತ್ರ ಮಹಾಭಾಗ ಶ್ರೀರಾಮನು ಇಕ್ಷ್ವಾಕು ಕುಲದ ಆನಂದವನ್ನು ಹೆಚ್ಚಿಸುವವನಾಗಿದ್ದನು. ಜೈ ಶ್ರೀರಾಮ್. ಅವನ ನೇತ್ರಗಳು ಸ್ವಲ್ಪ ಕೆಂಪಾಗಿದ್ದವು. ಅವನ ತುಟಿಗಳು ಕೆಂಪಾಗಿದ್ದು ಭುಜಗಳು ಉದ್ದವಾಗಿದ್ದವು ಮತ್ತು ಸ್ವರವು ದುಂದುಂಬಿಯ ಶಬ್ದದಂತೆ ಗಂಭೀರವಾಗಿತ್ತು. ಆ ಅಮಿತ ತೇಜಸ್ವಿ ಪುತ್ರನಿಂದ ಮಹಾರಾಣಿ ಕೌಸಲ್ಯೆಯು ಸುರಶ್ರೇಷ್ಠ ವಜ್ರಪಾಣಿ ಇಂದ್ರನಿಂದ ದೇವಮಾತೆಯ ಅದಿತಿಯು ಶೋಭಿತಳಾಗಿರುವಂತೆ ಬಹಳ ಸುಶೋಭಿತಳಾದಳು. ಜೈ ಶ್ರೀರಾಮ್. ಅನಂತರ ಕೈಕೆಯಲ್ಲಿ ಸತ್ಯ ಪರಾಕ್ರಮಿ ಭರತನ ಜನ್ಮವಾಯಿತು. ಅವನು ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಸ್ವರೂಪಭೂತ ಪಾಯಸದ ಚತುರಾಂಶದ ಭಾಗದಿಂದ ಪ್ರಕಟನಾಗಿದ್ದನು. ಅವನು ಸಮಸ್ತ ಸದ್ಗುಣಗಳಿಂದ ಸಂಪನ್ನನಾಗಿದ್ದನು. ಬಳಿಕ ರಾಣಿ ಸುಮಿತ್ರೆಯು ಲಕ್ಷ್ಮಣ ಮತ್ತು ಶತ್ರುಘ್ನ ಹೀಗೆ ಪುತ್ರರಿಗೆ ಜನ್ಮ ನೀಡಿದಳು. ಇವರಿಬ್ಬರು ವೀರರು ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅರ್ಧ ಭಾಗದಿಂದ ಸಂಪನ್ನರಾಗಿದ್ದರು ಮತ್ತು ಎಲ್ಲ ರೀತಿಯ ಅಸ್ತ್ರಗಳ ವಿದ್ಯೆಯಲ್ಲಿ ಕುಶಲರಾಗಿದ್ದರು. ಸದಾ ಪ್ರಸನ್ನ ಚಿತ್ತನಾಗಿದ್ದ ಭರತನು ಪುಷ್ಯ ನಕ್ಷತ್ರ ಮೀನ ಲಗ್ನದಲ್ಲಿ ಹುಟ್ಟಿದನು. ಸುಮಿತ್ರೆಯ 2 ಪುತ್ರರು ಆಶ್ಲೇಷ ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದು, ಆಗ ಸೂರ್ಯನು ತನ್ನ ಉಚ್ಚ ಸ್ಥಾನದಲ್ಲಿ ವಿರಾಜಿಸುತ್ತಿದ್ದರು. ದಶರಥನ ಈ ಮಹಾತ್ಮರಾದ 4 ಪುತ್ರರು ಪ್ರತ್ಯೇಕ ಗುಣಗಳಿಂದ ಸಂಪನ್ನ ಹಾಗೂ ಸುಂದರರಾಗಿದ್ದರು. ಇವರು ಭಾದ್ರಪದ ಎಂಬ 4 ನಕ್ಷತ್ರಗಳಂತೆ ಕಾಂತಿಯುಕ್ತರಾಗಿದ್ದರು. ಭಾದ್ರಪದ ನಕ್ಷತ್ರವನ್ನು ಪ್ರೋಷ್ಠಪದ ಎಂದು ಹೇಳುತ್ತಾರೆ. ಅದರಲ್ಲಿ 2 ಭೇದಗಳಿವೆ. ಪೂರ್ವ ಭಾದ್ರ ಮತ್ತು ಉತ್ತರ ಭಾದ್ರಪದ. ಇವೆರಡರಲ್ಲಿ 2 ನಕ್ಷತ್ರಗಳಿವೆ. ಈ ಮಾತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿದೆ. ಇವರ ಜನ್ಮದ ಸಮಯದಲ್ಲಿ ಗಂಧರ್ವರು ಮಧುರವಾಗಿ ಹಾಡಿದರು. ಅಪ್ಸರೆಯರು ನೃತ್ಯ ಮಾಡಿದರು. ದೇವತೆಗಳು ದುಂದುಂಬಿ ಮೊಳಗಿದವು ಹಾಗೂ ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಅಯೋಧ್ಯೆಯಲ್ಲಿ ಬಹಳ ದೊಡ್ಡ ಉತ್ಸವ ನಡೆಯಿತು.
ಭಾರೀ ಸಂಖ್ಯೆಯಲ್ಲಿ ಜನರು ಸೇರಿದ್ದರು. ರಾಜ ಬೀದಿಗಳು ಜನರಿಂದ ತುಂಬಿ ಹೋಗಿದ್ದವು. ಅನೇಕ ನರ್ತಕರು ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಿದ್ದರು. ಅಲ್ಲಿ ಹಾಡು, ವಾದ್ಯಗಳ ಹಾಗೂ ಇತರ ಜನರ ಶಬ್ದಗಳು ಎಲ್ಲೆಡೆ ತುಂಬಿ ಹೋಗಿದ್ದವು. ದೀನ ದುಃಖಿಗಳಿಗೆ ಹಂಚಿದ ಎಲ್ಲ ಪ್ರಕಾರದ ರತ್ನಗಳು ಎಲ್ಲೆಡೆ ಚೆಲ್ಲಿ ಹೋಗಿದ್ದವು. ದಶರಥ ರಾಜನು ಸೂತ ಮಾಗದ ಮಂದಿ ಜನರಿಗೆ ಯೋಗ್ಯವಾದ ಪುರಸ್ಕಾರ ಕೊಟ್ಟನು ಹಾಗೂ ಬ್ರಾಹ್ಮಣರಿಗೂ ದನ ಮತ್ತು ಸಾವಿರಾರು ಗೋವುಗಳನ್ನು ದಾನ ಮಾಡಿದನು. 11 ದಿನ ಕಳೆದ ಬಳಿಕ ಮಹಾರಾಜನು ಬಾಲಕರ ನಾಮಕರಣ ಸಂಸ್ಕಾರ ಮಾಡಿದನು. ಆಗ ಮಹರ್ಷಿ ವಸಿಷ್ಠರು ಸಂತೋಷದಿಂದ ಎಲ್ಲರಿಗೂ ಹೆಸರಿಟ್ಟರು. ಜ್ಯೇಷ್ಠ ಪುತ್ರನ ಹೆಸರು ರಾಮ ಎಂದಿಟ್ಟರು. ಜೈ ಶ್ರೀರಾಮ್. ಶ್ರೀರಾಮನು ಮಹಾತ್ಮ ಆಗಿದ್ದನು, ಪರಮಾತ್ಮನಾಗಿದ್ದನು. ಕೈಕೇಯಿ ಕುಮಾರನ ಹೆಸರು ಭರತ ಹಾಗೂ ಸುಮಿತ್ರೆಯ ಒಬ್ಬ ಪುತ್ರನ ಹೆಸರು ಲಕ್ಷ್ಮಣ ಹಾಗೂ ಮತ್ತೊಬ್ಬ ಪುತ್ರನ ಹೆಸರು ಶತ್ರುಘ್ನ ಎಂದು ನಿಶ್ಚಯಿಸಿದರು. ರಾಜನು ಬ್ರಾಹ್ಮಣರಿಗೆ, ಪುರವಾಸಿಗಳಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿದನು. ಬ್ರಾಹ್ಮಣರಿಗೆ ಹೇರಳವಾಗಿ ಉಜ್ವಲ ರತ್ನಗಳನ್ನು ದಕ್ಷಿಣೆಯಾಗಿ ದಾನ ಮಾಡಿದನು. ಮಹರ್ಷಿ ವಸಿಷ್ಠರು ಸಮಯಕ್ಕೆ ಸರಿಯಾಗಿ ರಾಜನಿಂದ ಬಾಲಕರ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ಮಾಡಿಸಿದರು. ಎಲ್ಲದರಲ್ಲಿಯೂ ಶ್ರೀರಾಮಚಂದ್ರನು ಜ್ಯೇಷ್ಠನಾದ್ದರಿಂದ ತನ್ನ ಕುಲದ ಕೀರ್ತಿಯನ್ನು ಬೆಳಗುವುದರಲ್ಲಿ ಶಿಖರಪ್ರಾಯನಾಗಿದ್ದನು. ಅವನು ತನ್ನ ತಂದೆಯ ಸಂತೋಷವನ್ನು ಹೆಚ್ಚಿಸುವವನಾಗಿದ್ದನು. ಸರ್ವ ಪ್ರಾಣಿಗಳಿಗೂ ಅವನು ಸ್ವಯಂಭೂ ಬ್ರಹ್ಮದೇವರಂತೆ ವಿಶೇಷ ಪ್ರಿಯನಾಗಿದ್ದನು. ರಾಜನ ಎಲ್ಲ ಪುತ್ರರು ವೇದಗಳ ವಿದ್ವಾಂಸರು, ಶೂರವೀರರೂ ಆಗಿದ್ದರು. ಎಲ್ಲರೂ ಲೋಕಹಿತಕಾರಿ ಕಾರ್ಯದಲ್ಲಿ ಸಂಲಗ್ನರಾಗಿದ್ದರು. ಎಲ್ಲರೂ ಜ್ಞಾನಿಗಳು, ಸಮಸ್ತ ಸದ್ಗುಣ ಸಂಪನ್ನರಾಗಿದ್ದರು. ಅವರಲ್ಲಿಯೂ ಸತ್ಯ ಪರಾಕ್ರಮಿ ಶ್ರೀರಾಮಚಂದ್ರನು ಎಲ್ಲರಿಗಿಂತ ಹೆಚ್ಚು ತೇಜಸ್ವಿ ಹಾಗೂ ಎಲ್ಲ ಜನರಿಗೆ ವಿಶೇಷ ಪ್ರಿಯನಾಗಿದ್ದನು. ಅವನು ನಿಷ್ಕಳಂಕ ಚಂದ್ರನಂತೆ ಶೋಭಿಸುತ್ತಿದ್ದನು. ಶ್ರೀರಾಮನು ಆನೆಗಳ ಮೇಲೆ ಸವಾರಿ ಮಾಡುವುದರಲ್ಲಿ, ಅಶ್ವಾರೋಹಣದಲ್ಲಿ, ರಥಾರೋಹಣದಲ್ಲಿ ಕುಶಲನಾಗಿದ್ದನು. ಅವನು ಧನುರ್ವೇದದಲ್ಲಿ ನಿಸೀಮನಾಗಿದ್ದು ಪಿತೃ ಶುಶ್ರೂಷೆಯಲ್ಲಿ ಸದಾ ನಿರತನಾಗಿದ್ದನು. ಲಕ್ಷ್ಮೀ ವರ್ಧನನಾದ ಲಕ್ಷ್ಮಣನು ಬಾಲ್ಯದಿಂದಲೂ ಹಿರಿಯಣ್ಣನಾದ ಲೋಕಾಭಿರಾಮನಾದ ಶ್ರೀರಾಮಚಂದ್ರನಿಗೆ ಹೆಚ್ಚು ಪ್ರಿಯನಾಗಿದ್ದನು ಹಾಗೂ ಶರೀರದಿಂದ ರಾಮನ ಸೇವೆಯಲ್ಲೇ ತೊಡಗಿರುತ್ತಿದ್ದನು. ಶೋಭಾ ಸಂಪನ್ನ ಲಕ್ಷ್ಮಣನು ಶ್ರೀರಾಮಚಂದ್ರನಿಗೆ ಬಹಿಪ್ರಾಣದಂತೆ ಇದ್ದನು. ಪುರುಷೋತ್ತಮ ಶ್ರೀರಾಮನಿಗೆ ಅವನಿಲ್ಲದೆ ನಿದ್ರೆಯೂ ಬರುತ್ತಿರಲಿಲ್ಲ. ರಾಮನ ಬಳಿಗೆ ಉತ್ತಮ ಮೃಷ್ಟಾನ್ನ ಬಂದರೆ ಅದನ್ನು ಲಕ್ಷ್ಮಣನಿಗೆ ಕೊಡದೆ ತಿನ್ನುತ್ತಿರಲಿಲ್ಲ. ಶ್ರೀರಾಮಚಂದ್ರನು ಕುದುರೆ ಹತ್ತಿ ಬೇಟೆಗೆ ಹೊರಟರೆ ಲಕ್ಷ್ಮಣನು ಧನುಸ್ಸೆತ್ತಿಕೊಂಡು ರಾಮನ ಅಂಗರಕ್ಷಕನಾಗಿ ಹಿಂದೆಯೇ ಹೋಗುತ್ತಿದ್ದನು. ಹೀಗೆ ಲಕ್ಷ್ಮಣನ ತಮ್ಮ ಶತ್ರುಘ್ನನು ಭರತನಿಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯನಾಗಿದ್ದನು. ಅವನು ಭರತನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದನು. ಈ ನಾಲ್ವರು ಮಹಾಭಾಗ್ಯಶಾಲಿ ಪ್ರಿಯಪುತ್ರರಿಂದ ರಾಜ ದಶರಥನಿಗೆ ಹೆಚ್ಚು ಸಂತೋಷವಾಗುತ್ತಿತ್ತು. ದಿಕ್ಪಾಲಕರಿಂದ ಬ್ರಹ್ಮದೇವರು ಪ್ರಸನ್ನರಾಗುವಂತೆಯೇ ದಶರಥನು 4 ಪುತ್ರರಿಂದ ಪ್ರಸನ್ನನಾಗುತ್ತಿದ್ದನು. ಆ ಎಲ್ಲ ಬಾಲಕರು ಜ್ಞಾನ ಸಂಪನ್ನರು, ಸಕಲ ಸದ್ಗುಣ ಸಂಪನ್ನರು, ಸಂಕೋಚ ಸ್ವಭಾವದವರು, ಕೀರ್ತಿಶಾಲಿಗಳು, ಸರ್ವಜ್ಞರು, ದೂರದರ್ಶಿಗಳೂ ಆಗಿದ್ದರು. ಇಂತಹ ಪ್ರಭಾವಶಾಲಿ ಹಾಗೂ ಅತ್ಯಂತ ತೇಜಸ್ವಿ ಆ ಪುತ್ರರ ಪ್ರಾಪ್ತಿಯಿಂದ ಲೋಕೇಶ್ವರ ಬ್ರಹ್ಮದೇವರಂತೆ ದಶರಥನು ಸಂತುಷ್ಟನಾಗಿದ್ದನು. ಪುರುಷ ವ್ಯಾಘ್ರರಾದ ರಾಜಕುಮಾರರು ಪ್ರತಿದಿನ ವೇದಗಳ ಸ್ವಾಧ್ಯಾಯದಲ್ಲಿ, ತಂದೆಯ ಸೇವೆಯಲ್ಲಿ ಮತ್ತು ಧನುರ್ವೇದದ ಅಭ್ಯಾಸದಲ್ಲಿ ನಿರತರಾಗಿರುತ್ತಿದ್ದರು. ಒಂದು ದಿನ ಧರ್ಮಾತ್ಮ ದಶರಥನು ಪುರೋಹಿತರು ಹಾಗೂ ಬಂಧು ಬಾಂಧವರೊಂದಿಗೆ ಕುಳಿತು ಮಕ್ಕಳ ವಿವಾಹದ ಕುರಿತು ವಿಚಾರ ಮಾಡುತ್ತಿದ್ದನು. ಹೀಗೆ ಮಂತ್ರಿಗಳಲ್ಲಿ ವಿಚಾರ ಮಾಡುತ್ತಿದ್ದ ಮಹಾಮುನಿ ನೃಪತಿ ಬಳಿಗೆ ಮಹಾತೇಜಸ್ವಿ ಮಹಾಮುನಿ ವಿಶ್ವಾಮಿತ್ರರು ಆಗಮಿಸಿದರು. ಅವರು ರಾಜನನ್ನು ಭೇಟಿ ಮಾಡಲು ಬಂದಿದ್ದರು. ದ್ವಾರಪಾಲಕರಲ್ಲಿ ಹೇಳಿದರು, ನೀವು ಬೇಗನೆ ರಾಜನ ಬಳಿಗೆ ಹೋಗಿ ಕುಶಿಕ ವಂಶಿ ಗಾದಿಪುತ್ರ ವಿಶ್ವಾಮಿತ್ರರು ಬಂದಿದ್ದಾರೆ ಎಂದು ತಿಳಿಸಿ. ಮುನಿಯ ಮಾತನ್ನು ಕೇಳಿ ದ್ವಾರಪಾಲಕರು ಓಡುತ್ತಾ ರಾಜನ ಬಳಿಗೆ ಬಂದರು.
ಅವರೆಲ್ಲರೂ ವಿಶ್ವಾಮಿತ್ರರ ಮಾತಿನಿಂದ ಪ್ರೇರಿತರಾಗಿ ಮನಸ್ಸಿನಲ್ಲೇ ಗಾಬರಿಗೊಂಡಿದ್ದರು. ರಾಜನ ಆಸ್ಥಾನಕ್ಕೆ ಹೋಗಿ ಇಕ್ಷ್ವಾಕು ಕುಲನಂದನ ದಶರಥನಲ್ಲಿ, ಮಹಾರಾಜರೇ, ಮಹರ್ಷಿ ವಿಶ್ವಾಮಿತ್ರರು ಆಗಮಿಸಿರುವರು ಎಂದು ತಿಳಿಸಿದರು. ಅವರ ಮಾತನ್ನು ಕೇಳಿ ರಾಜನು ಲಘುಬಗೆಯಿಂದ ಪುರೋಹಿತರನ್ನು ಜೊತೆಗೂಡಿ ಹರ್ಷಚಿತ್ತರಾಗಿ ದೇವೇಂದ್ರನು ಬೃಹಸ್ಪತಿಯನ್ನು ಸ್ವಾಗತಿಸಿದಂತೆ ವಿಶ್ವಾಮಿತ್ರನು ಎದುರುಗೊಳ್ಳಲು ನಡೆದನು. ವಿಶ್ವಾಮಿತ್ರರು ಕಠೋರ ವ್ರತವನ್ನು ಆಚರಿಸುವ ತಪಸ್ವಿಗಳಾಗಿದ್ದು ತನ್ನ ತೇಜದಿಂದ ಪ್ರಜ್ವಲಿತರಾಗಿದ್ದರು. ಅವರನ್ನು ದರ್ಶಿಸಿದ ರಾಜನ ಮುಖ ಪ್ರಸನ್ನವಾಗಿ ಮಹರ್ಷಿಯನ್ನು ಸ್ವಾಗತಿಸುತ್ತಾ ಅರ್ಘ್ಯವನ್ನು ನಿವೇದಿಸಿದನು. ಶಾಸ್ತ್ರ ವಿಧಿಗನುಸಾರ ರಾಜನು ನೀಡಿದ ಅರ್ಘ್ಯವನ್ನು ಸ್ವೀಕರಿಸಿ ಮಹರ್ಷಿಗಳು ಅವನ ಕ್ಷೇಮ ವಿಚಾರ ಸಮಾಚಾರ ಕೇಳಿದರು. ಧರ್ಮಾತ್ಮನಾದ ವಿಶ್ವಾಮಿತ್ರರು ಕ್ರಮವಾಗಿ ರಾಜನ ನಗರ, ಭಂಡಾರ, ರಾಜ್ಯ, ಬಂಧು ಬಾಂಧವರು ಹಾಗೂ ಮಿತ್ರವರ್ಗ ಮುಂತಾದವುಗಳ ಕುರಿತು ಕ್ಷೇಮವನ್ನು ಕೇಳಿದರು. ರಾಜನೇ, ನಿನ್ನ ಶತ್ರುಗಳು ಸಾಮಂತರೆಲ್ಲ ನಿನಗೆ ವಿಧೇಯರಾಗಿ ಇರುವರು ತಾನೆ? ನೀನು ಅವರ ಮೇಲೆ ವಿಜಯವನ್ನು ಪಡೆದಿರುವೆಯಲ್ಲ? ನಿನ್ನ ಯಜ್ಞಯಾಗ, ದೇವತಾ ಕರ್ಮ, ಅತಿಥಿ ಸತ್ಕಾರ ಮುಂತಾದ ಮನುಷ್ಯರ ಕರ್ಮಗಳು ಚೆನ್ನಾಗಿ ನಡೆಯುತ್ತಿವೆಯಲ್ಲ? ಅನಂತರ ಮಹಾಭಾಗ ವಿಶ್ವಾಮಿತ್ರರು ವಸಿಷ್ಠರ ಹಾಗೂ ಇತರ ಎಲ್ಲ ಋಷಿಗಳ ಕ್ಷೇಮವನ್ನೂ ಕೇಳಿದರು. ಜನರು ಸಂತೋಷಗೊಂಡು ರಾಜನ ಆಸ್ಥಾನಕ್ಕೆ ನಡೆದರು. ಅಲ್ಲಿ ರಾಜನಿಂದ ಪೂಜಿತರಾಗಿ ಯಥಾಯೋಗ್ಯ ಆಸನಾರೂಢರಾದರು. ಪ್ರಸನ್ನ ಚಿತ್ತನಾದ ಪರಮೋದಾರ ದಶರಥನು ಪುಳಕಿತನಾಗಿ ಮಹಾಮುನಿ ವಿಶ್ವಾಮಿತ್ರನ್ನು ಪ್ರಶಂಸಿಸುತ್ತಾ ಇಂತೆಂದನು. ಮಹಾಮುನಿಯೇ, ಮರ್ತ್ಯರಾದ ಮನುಷ್ಯನಿಗೆ ಅಮೃತದ ಪ್ರಾಪ್ತಿಯಾದಂತೆ, ನಿರ್ಜಲ ಪ್ರದೇಶದಲ್ಲಿ ಮಳೆ ಸುರಿದಂತೆ, ಸಂತಾನಹೀನರಿಗೆ ತನ್ನ ಅನುರೂಪ ಪತ್ನಿಯ ಗರ್ಭದಿಂದ ಪುತ್ರ ಪ್ರಾಪ್ತಿಯಾದಂತೆ, ಕಳೆದು ಹೋದ ನಿಧಿಯು ಸಿಕ್ಕಿದಂತೆ, ಯಾವುದೋ ಮಹೋತ್ಸವದಿಂದ ಉಂಟಾದ ಹರ್ಷದಂತೆ ನಿಮ್ಮ ಶುಭಾಗಮನವಾಗಿದೆ ಎಂದು ನಾನು ತಿಳಿಯುತ್ತೇನೆ. ತಮಗೆ ಸ್ವಾಗತ ಕೋರುತ್ತೇನೆ. ನಾನು ಹರ್ಷದಿಂದ ಪೂರ್ಣ ಮಾಡುವಂತಹ ಯಾವ ಉತ್ತಮ ಕಾಮನೆ ನಿಮ್ಮ ಮನಸ್ಸಿನಲ್ಲಿದೆ? ಬ್ರಾಹ್ಮಣೋತ್ತಮರೇ, ಎಲ್ಲ ಪ್ರಕಾರದ ಸೇವೆಯನ್ನು ನನ್ನಿಂದ ಪಡೆಯಲು ತಾವು ಯೋಗ್ಯ ಪಾತ್ರರಾಗಿರುವಿರಿ. ಮಾನಧನರೇ, ತಾವು ಇಲ್ಲಿಯವರೆಗೆ ಆಗಮಿಸಿದ್ದು ನನ್ನ ಅಹೋಭಾಗ್ಯವಾಗಿದೆ. ಇಂದು ನನ್ನ ಜನ್ಮ ಸಫಲವಾಗಿ ಜೀವನ ಧನ್ಯವಾಯಿತು. ಇಂದು ನಾನು ಬ್ರಾಹ್ಮಣ ಶಿರೋಮಣಿಯಾದ ತಮ್ಮ ದರ್ಶನ ಮಾಡಿದ್ದು ನನಗೆ ಸುಂದರ ಸುಪ್ರಭಾತವಾಗಿದೆ. ಹಿಂದೆ ತಾವು ರಾಜರ್ಷಿಯಾದವರು, ತಪಸ್ಸಿನ ಅದ್ಭುತ ಪ್ರಭೆಯನ್ನು ಪ್ರಕಾಶಿಸಿ ಬ್ರಹ್ಮರ್ಷಿಯ ಪದವನ್ನು ಪಡೆದಿರುವಿರಿ. ಆದ್ದರಿಂದ ನೀವು ರಾಜರ್ಷಿ ಮತ್ತು ಬ್ರಹ್ಮರ್ಷಿ ಎರಡು ರೂಪಗಳಿಂದಲೂ ನನಗೆ ಪೂಜನೀಯರಾಗಿದ್ದೀರಿ. ನನ್ನ ಬಳಿಗೆ ತಮ್ಮ ಶುಭಾಗಮನವಾದದ್ದು ಪರಮ ಪವಿತ್ರ ಮತ್ತು ಪರಮಾದ್ಭುತವಾಗಿದೆ. ಸ್ವಾಮಿ, ತಮ್ಮ ದರ್ಶನದಿಂದ ಇಂದು ನನ್ನ ಅರಮನೆ ಪಾವನವಾಯಿತು. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಬಂದಂತೆ ನನ್ನನ್ನು ತಿಳಿಯುತ್ತೇನೆ. ನೀವು ಏನು ಬಯಸುವಿರಿ? ನಿಮ್ಮ ಶುಭಾಗಮನದ ಉದ್ದೇಶವೇನು? ತಿಳಿಸಿರಿ. ಸುವ್ರತರಾದ ಮಹರ್ಷಿಗಳೇ, ತಮ್ಮ ಕೃಪೆಯಿಂದ ಅನುಗ್ರಹಿತರಾಗಿ ನಿಮ್ಮ ಅಭೀಷ್ಟ ಮನೋರಥವನ್ನು ತಿಳಿದು ನನ್ನ ಅಭ್ಯುದಯಕ್ಕಾಗಿ ಅದನ್ನು ಪೂರ್ಣಗೊಳಿಸಬೇಕು. ನಾನು ಬಯಸುತ್ತಿರುವೆನು. ಕಾರ್ಯ ಸಿದ್ಧವಾಗುವುದೋ ಇಲ್ಲವೋ ಇದರ ಕುರಿತು ಮನಸ್ಸಿನಲ್ಲಿ ಸಂಶಯ ಪಡಬೇಡಿರಿ. ತಾವು ಯಾವುದೇ ಅಪ್ಪಣೆ ಮಾಡಿದರೂ ನಾನು ಅದನ್ನು ಪೂರ್ಣವಾಗಿ ಪಾಲಿಸುವೆನು. ಏಕೆಂದರೆ ತಾವು ಸನ್ಮಾನ್ಯ ಅತಿಥಿಗಳಾದ್ದರಿಂದ ಗೃಹಸ್ಥನಾದ ನನಗೆ ದೇವತೆಯೇ ಆಗಿದ್ದೀರಿ. ಬ್ರಹ್ಮನ್ ಇಂದು ತಮ್ಮ ಆಗಮನದಿಂದ ನನಗೆ ಸಂಪೂರ್ಣ ಧರ್ಮಗಳ ಉತ್ತಮ ಫಲಪ್ರಾಪ್ತವಾಯಿತು. ಇದು ನನ್ನ ಮಹಾ ಅಭ್ಯುದಯದ ಸದಾವಕಾಶವಾಗಿದೆ. ಹೃದಯ ಮತ್ತು ಕಿವಿಗಳಿಗೆ ಸುಖ ಕೊಡುವಂತಹ ರಾಜನ ವಿನಯಯುಕ್ತ ಮಾತನ್ನು ಕೇಳಿ ವಿಖ್ಯಾತ ಗುಣ ಮತ್ತು ಕೀರ್ತಿಯುಳ್ಳ ಶಮದಾಮಾದಿ ಸದ್ಗುಣಗಳಿಂದ ಸಂಪನ್ನರಾದ ಮಹರ್ಷಿ ವಿಶ್ವಾಮಿತ್ರರು ಬಹಳ ಪ್ರಸನ್ನರಾದರು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 18ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು.